ಟುಡೇ ಐ ಆಮ್ ಟೇಕಿಂಗ್ ಯು ಥ್ರೂ ಅ ಡೇ ಇನ್ ಮೈ ಆಫೀಸ್. ನಡ್ಕೊಂಡು ಹೋಗುವ ಜಾಗ. ಹೀಗೆ ಲಗೋಟ್ ಆಗಬೇಕಾಗಿತ್ತು, ಸ್ವಲ್ಪ ವರ್ಕ್ ಜಾಸ್ತಿ ಇರೋದ್ರಿಂದ. ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ರಕ್ಷಾ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಏನಪ್ಪ ಇವತ್ತು ಸ್ಪೆಷಲ್ ಅಂತ ಹೇಳಿದ್ರೆ, ಟುಡೇ ಐ ಆಮ್ ಟೇಕಿಂಗ್ ಯು ಥ್ರೂ ಅ ಡೇ ಇನ್ ಮೈ ಆಫೀಸ್. ಹೇಗೇಗಿರುತ್ತೆ ನನ್ನ ಆಫೀಸ್ ವರ್ಕ್ಸ್, ಮಾರ್ನಿಂಗಿಂದ ನೈಟ್ವರೆಗೂ ಹೇಗೇಗಿರುತ್ತೆ ಅಂತ ಕಂಪ್ಲೀಟ್ ಡೀಟೇಲ್ಸ್ ಈ ವ್ಲಾಗಲ್ಲಿರುತ್ತೆ. ವಾಚ್ ಇಟ್. ದಿಸ್ ಈಸ್ ಎಂಟ್ರೆನ್ಸ್. ನಾವು ಇಲ್ಲಿಂದನೇ ಹೋಗಬೇಕು. ಇದು ಫ್ಲಿಪ್ಕಾರ್ಟ್ ಎಂಟ್ರಿ ಆಗುವ ಜಾಗ. ಇಲ್ಲಿಂದನೇ ನಾವು ಎಂಟ್ರಿ ಆಗಬೇಕು ನಮ್ಮ ಬ್ಲಾಕಿಗೆ. ನಮ್ಮ ಫೇಸ್ ಹಾಕಿಬಿಟ್ಟು ಎಂಟ್ರಿ ಆಗೋದು. ಆ್ಯಕ್ಚುಲಿ ನನ್ನ ಫ್ಲೋರ್ ಫಸ್ಟ್ ಫ್ಲೋರೇನಾ, ಸೊ ನಾನು ಇಟ್ಟಲ್ಲಿ ಯೂಸ್ ಮಾಡೋಕ್ಕೋಗಲ್ಲ. ಫಸ್ಟ್ ಫ್ಲೋರ್ ಅಲ್ವಾ, ಸೊ ಮಾಡ್ಕೊಂಡು ಹೋಗ್ಬಿಡ್ತೀವಿ. ಇದು ನಮ್ಮ ಫ್ಲೋರ್, ಈ ಬ್ಲಾಕ್. ಎಂಟ್ರಿ ಆಗಬೇಕು ಅಂದರೆ ನಮ್ಮ ಐ ಡಿ ಕಾರ್ಡ್ನ ಎಂಟ್ರಿ ಮಾಡಿ ಒಳಗೆ ಹೋಗಬೇಕು. ನೋಡಿ, ದಿಸ್ ಈಸ್ ಮೈ ಫಸ್ಟ್ ಫ್ಲೋರ್. ಇದು ಮೀಟಿಂಗ್ ರೂಮ್ಸ್. ಏನಾದರೂ ಮೀಟಿಂಗ್ಸ್ ಇದ್ದರೆ ಇಲ್ಲಿ ಶೆಡ್ಯೂಲ್ ಆಗುತ್ತೆ. ದಿಸ್ ಈಸ್ ಅವರ್ ಆಫೀಸ್. ಇಲ್ಲೂ ಅಷ್ಟೇ ನಾವು ನಮ್ಮ ಐ ಡಿ ಕಾರ್ಡ್ನ ಎಂಟರ್ ಮಾಡಿಬಿಟ್ಟೆ ಒಳಗೆ ಹೋಗಬೇಕು. ಬಂದು ನನ್ನ ವರ್ಕ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ತುಂಬ ಇಮೇಲ್ ಎಸ್ಕಲೇಷನ್ಸ್ ಎಲ್ಲ ಇತ್ತು, ಸೊ ಅದ್ರ ಮೇಲೆ ನನ್ನ ವರ್ಕ್ ಸ್ಟಾರ್ಟ್ ಆಯಿತು. ನಮ್ಮ ವರ್ಕ್ಸ್ ಎಲ್ಲ ಮುಗಿಸ್ಕೊಂಡು ನಾನು ನನ್ನ ಫ್ರೆಂಡ್ಸ್ ಮೇಲ್ಗಡೆ ಊಟ ತೊಗೊಂಬರೋಣ ಅಂತ ಹೊರಟ್ವಿ. ಏನೇ ಲೈಕ್ ಊಟ ಆಗಿರ್ಬೋದು, ಟಿಫನ್ ಆಗಿರ್ಬೋದು, ನಾವು 9th ಫ್ಲೋರಲ್ಲೇ ತೊಗೊಳೋದು. ಫ್ಲಿಪ್ಕಾರ್ಟಲ್ಲಿ 2 ಫುಡ್ ಕೋರ್ಟ್ಸ್ ಇದೆ. ಒನ್ ಈಸ್ ಇನ್ 9th ಫ್ಲೋರಲ್ಲಿದೆ, ಇನ್ನೊಂದು ಗ್ರೌಂಡ್ ಫ್ಲೋರಲ್ಲಿದೆ. ನಾವು ಆಲ್ಮೋಸ್ಟ್ 9th ಫ್ಲೋರಿಗೆ ಬರೋದು. ಇವತ್ತು ತುಂಬ ಕ್ಯೂ ಇತ್ತು. ಕ್ಯೂವಲ್ಲಿ ನಿಂತ್ಕೊಂಡು ನಮ್ಮ ಫುಡ್ನ ನಾವು ತೊಗೊಂಡ್ವಿ. ನಾನಿವತ್ತು ಚಪಾತಿ ಆ್ಯಂಡ್ ಚಿಕನ್ ಫ್ರೈ ತೊಗೊಂಡೆ. ನನ್ನ ಫ್ರೆಂಡ್ಸು ಅದೇ ತೊಗೊಂಡ್ರು. ಚಿಕನ್ ಫ್ರೈ ಅಂತೂ ತುಂಬ ಖಾರ ಇತ್ತು, ಅದಕ್ಕೆ ನಾನೊಂದು ಚಾಕ್ಲೇಟ್ ತೊಗೊಂಡೆ, ಖಾರ ಸ್ವಲ್ಪ ಕಮ್ಮಿ ಆಗುತ್ತೆ ಅಂತ. ಊಟ ಮುಗಿಸ್ಕೊಂಡು ನಾನು ನನ್ನ ಫ್ರೆಂಡ್ಸ್ ಹಾಗೆ ಒಂದು ರೌಂಡ್ ಆಚೆ ಹೋಗಿ ಬರೋಣ ಅಂತ ಹೇಳಿ ಆಚೆ ಹೊರಟ್ವಿ. ದಿಸ್ ಈಸ್ ಅವರ್ ಫ್ಲಿಪ್ಕಾರ್ಟ್ ಕ್ಯಾಂಪಸ್. ತುಂಬ ಬ್ಯೂಟಿಫುಲ್ ಆಗಿದೆ. ಇಲ್ಲಿದ್ದರೆ ವರ್ಕಿಗೆ ಹೋಗೋಕ್ಕೆ ಮನಸ್ಸಾಗಲ್ಲ, ಅಷ್ಟು ಪೀಸ್ಫುಲ್ ವೈಬ್ ಇದೆ ಇಲ್ಲಿ. ಹಾಗೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಸ್ವಲ್ಪ ಹೊತ್ತು ಚಿಲ್ಔಟ್ ಮಾಡಿ ಹೊರಟ್ವಿ ನಾವು. ಮತ್ತು ಬ್ಯಾಕ್ ಟು ವರ್ಕ್. ನಮ್ಮ ಕೆಲಸನ ಮತ್ತೆ ನಾವು ಶುರು ಮಾಡಿದ್ವಿ. ಕೆಲಸ ಎಲ್ಲ ಮುಗಿದಿದೆ ಆಲ್ಮೋಸ್ಟ್ ಎಲ್ಲ. 4 o'clock ಬ್ರೇಕ್ ಟೈಮ್. ಕಾಫಿ ತಗೊಂಡೆ. ಕಾಫಿ ಮುಗಿಸ್ಕೊಂಡು ಇಲ್ಲಿ 7th ಫ್ಲೋರಲ್ಲಿ ಒಂದು ಮೆಡಿಟೇಷನ್ ರೂಮ್ ಇದೆ, ತುಂಬ ಬ್ಯೂಟಿಫುಲ್ ಆಗಿದೆ. ಅಲ್ಲಿ ಹೋಗ್ತಾ ಇದ್ದೀನಿ. ಬನ್ನಿ ನಿಮಗೂ ತೋರಿಸ್ತೀನಿ ಹೇಗಿದೆ. ದಿಸ್ ಈಸ್ ಅವರ್ ಮೆಡಿಟೇಷನ್ ರೂಮ್. ನೋಡಿ ಎಷ್ಟು ಪೀಸ್ ಆ್ಯಂಡ್ ಕಾಮ್ ಆಗಿದೆ.
ಫಸ್ಟ್ ಫ್ಲೋರಿಗೆ. ಸೊ ಆನ್ ದ ವೇ ಹೋಗ್ತಾ ಇದೊಂದು ಬ್ಯೂಟಿಫುಲ್ ಪ್ಲೇಸ್, ಬ್ಯಾಂಗ್ಳೂರ್ ಬಿಲ್ಡಿಂಗ್ಸ್ ಕಾಣಿಸುತ್ತೆ, ಚೆನ್ನಾಗಿ ಅನಿಸ್ತು. ಸೊ ಅದಕ್ಕೆ ತೋರಿಸ್ತಾ ಇದ್ದೀನಿ ಅಷ್ಟೇ. ಇವಾಗ ಮತ್ತೆ ಬ್ಯಾಕ್ ಟು ವರ್ಕ್. ಮತ್ತು 4ಗೆ ಸ್ಟಾರ್ಟ್ ಆದರೆ 6ಗೆ ಎಂಡ್ ಆಗೋದು. ಇವತ್ತೇನು ಅಷ್ಟೇನು ವರ್ಕ್ ಇಲ್ಲ, ನನ್ನ ಪಾರ್ಟ್ ಸ್ವಲ್ಪ ಇದೆ, ಅದನ್ನು ಕಂಪ್ಲೀಟ್ ಮಾಡಿಕೊಂಡ್ರೆ ಇವತ್ತಿನ ವರ್ಕ್ ಕಂಪ್ಲೀಟ್ ಆಗುತ್ತೆ. ಸೊ ಅದೇ ಡಿಪೆಂಡ್ಸ್ ಆನ್, ಒಂದ್ಸಲಿ 6ಗೆ ಮುಗಿಯುತ್ತೆ, 7ಗೆ ಮುಗಿಯುತ್ತೆ. ಇವಾಗ ಫ್ರೈಡೇ ಹತ್ರ ಅಷ್ಟೇನು ವರ್ಕ್ ಇರಲ್ಲ. ಮತ್ತು 6ಗೆ ಸಿಗುತ್ತೆ. ಜಸ್ಟ್ ಲಾಗೌಟ್ ಆಗಿಬಿಟ್ಟು ಹೊರಟೆ. ಆ್ಯಕ್ಚುಲಿ 6 o'clockಗೆ ಲಾಗೌಟ್ ಆಗಬೇಕಾಗಿತ್ತು. ಸ್ವಲ್ಪ ವರ್ಕ್ ಜಾಸ್ತಿ ಇರೋದ್ರಿಂದ 6:45 ಲಾಗೌಟ್ ಆದೆ. ಇವತ್ತಿನ ವ್ಲಾಗ್ ಇದಾಗಿತ್ತು, ಡೇ ಇನ್ ಮೈ ಆಫೀಸ್. ಕಂಪ್ಲೀಟ್ ಫ್ಲಿಪ್ಕಾರ್ಟ್ ತೋರ್ಸೋಕ್ಕಾಗಲಿಲ್ಲ. ನೆಕ್ಸ್ಟ್ ಸಲ ಫ್ಲಿಪ್ಕಾರ್ಟ್ ಆಫೀಸ್ ಟೂರ್ ಮಾಡ್ತೀನಿ, ಅದರಲ್ಲಿ ನಿಮಗೆ ಕಂಪ್ಲೀಟ್ ಆಫೀಸೆಲ್ಲ ಹೇಗಿರುತ್ತೆ ಅಂತೆಲ್ಲ ಗೊತ್ತಾಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ and please share, comment and subscribe and follow my channel.